ಸದ್ಯ ವಿಜಯೇಂದ್ರ ಪ್ರತಿಭಟನಾ ಸ್ಥಳದಿಂದ ಹೊರಟಿದ್ದಾರೆ. ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಹೋರಾಟಕ್ಕೆ ಮಣಿದು ಸರ್ಕಾರ ಪ್ರತಿನಿಧಿಯನ್ನ ಕಳಿಸ್ತಾ ಇದೆ. ಈಗ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಸರ್ಕಾರ ಮಾಡಲಿ. ಕೇಂದ್ರ ಸರ್ಕಾರವನ್ನ ದೂರುವಂಥದ್ದು ಇದೇನು ಹೊಸ್ತಲ್ಲ. ಇವರು ಪ್ರವಾಹ ಬಂದಾಗ ಸಿದ್ದರಾಮಯ್ಯನವರು ₹1 ಕೂಡ ಪರಿಹಾರ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಕೊಟ್ಟ ಬಳಿಕ ನೀಡ್ತೀವಿ ಅಂದ್ರು. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ₹5 ಲಕ್ಷ ಪರಿಹಾರ ಕೊಟ್ಟಿದ್ರು. ಕಬ್ಬಿನ ವಿಚಾರದಲ್ಲೂ ಹಾಗೆ ಆಗ್ತಾ ಇದೆ. 20 ಕಿಲೋಮೀಟರ್ ದೂರದಲ್ಲಿರುವಂತಹ ಉಸ್ತುವಾರಿ ಸಚಿವರು ಬಂದಿಲ್ಲ ಇನ್ನು ಅಂತೆಲ್ಲ ಟೀಕೆ ಮಾಡಿದ್ದಾರೆ. ನಾವು ಪ್ರತಿನಿಧಿ ಸಹದೇವ್ ವಿಜಯೇಂದ್ರ ಅವ್ರ ಜೊತೆಗೆ ಮಾತನಾಡಿದರೆ ಏನ್ ಹೇಳಿದ್ದಾರೆ ವಿಜಯೇಂದ್ರ, ಬನ್ನಿ ಕೇಳೋಣ. 2 ದಿನಗಳ ಕಾಲ ನೀವು ನಿಂತ್ಕೊಂಡಿರುವಂತದ್ದು ರೈತರಿಗೆ ಎಲ್ಲೋ ಒಂದ್ ಕಡೆ ಒಂದು ಶಕ್ತಿ ಬಂದಂತಾಗಿದೆ. ಸೊ ನೀವು ಕೂಡ ಈಗ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ. ಕೇಂದ್ರ ಸರ್ಕಾರಕ್ಕೂ ಕೂಡ ಗಮನ ತರ್ತೇವೆ ಅಂದ್ರೆ, ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅದಂತೂ ಸಾಕಷ್ಟು ರೈತರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. 5-6 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು ಸಹ ರಾಜ್ಯ ಸರ್ಕಾರ ಆಗ್ಲಿ, ಸಚಿವರಾಗ್ಲಿ, ಉಸ್ತುವಾರಿ ಸಚಿವರಾಗ್ಲಿ ಯಾರು ಕೂಡ ಇದ್ರ ಕಡೆ ಕಿವಿಗೊಟ್ಟಿರ್ಲಿಲ್ಲ. ಆದ್ರೆ ನಿನ್ನೆ ನಾನು ನಮ್ಮೆಲ್ಲ ಪಕ್ಷದ ಮುಖಂಡರು ಇಲ್ಲಿಗೆ ಬಂದು ಹೋರಾಟಕ್ಕೆ ಧುಮುಕಿದಾಗ, ಕಬ್ಬು ಬೆಳೆಗಾರರಿಗೆ ಬೆಂಬಲವನ್ನು ಘೋಷಣೆ ಮಾಡಿದಾಗ ಸಹಜವಾಗಿಯೇ ನಾನು ಮಾಧ್ಯಮದ ಸ್ನೇಹಿತರನ್ನ ಅಭಿನಂದಿಸೋಕೆ ಇಚ್ಛಪಡ್ತೇನೆ. ಮೋದಿ ಅವ್ರಿಗೂ ಕೂಡ ನಿಯೋಗ ತೆಗೆದುಕೊಂಡು ಹೋಗ್ಬೇಕಂತೇಳಿ ಒಂದೇನೋ ರೈತರ ಡಿಮ್ಯಾಂಡ್ ಇದೆ. ಒಟ್ಟಾರೆಯಾಗಿ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದ ಜವಾಬ್ದಾರಿ ಹೆಚ್ಚಿದೆ. ಕೇಂದ್ರ ಸರ್ಕಾರ ಗಮನ ತರೋಕ್ಕೆ ಏನು ಮಾಡಬೇಕು, ನಾನಾಗಲಿ ನಮ್ಮ ಈರಣ್ಣ ಕಡಾಡಿ ಅವರು, ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರ ಮುಖೇನ ಕೇಂದ್ರ ಗಮನಕ್ಕೂ ತರಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಇದೆ. ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ಕಬ್ಬಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಮೇಲೆ ಸಿಎಂ ಅವರು ಕೂಡ ನಿನ್ನೆ ಗೂಬೆ ಕೂರಿಸುವಂಥದ್ದು, ಸಕ್ಕರೆ ಸಚಿವರು ಅದನ್ನೇ ಹೇಳ್ತಾ ಇದ್ದಾರೆ. ಏನ್ ಸರ್, ಸಿದ್ದರಾಮಯ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ದೂರುವುದನ್ನು ಯಾವಾಗ ಮಾಡಿಲ್ಲ ಹೇಳಿ? ಇದೇನು ಹೊಸದೇನಲ್ಲ. ಇತ್ತೀಚೆಗೆ ನಾವು ಕೂಡ ರಾಯಚೂರು, ಗುಲ್ಬರ್ಗ, ಯಾದಗಿರಿ ಪ್ರವಾಸ ಮಾಡಿದ್ವಿ. ಆರ್ ಅಶೋಕ್ ಅವರು ಇಲ್ಲಿ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಪ್ರವಾಸ ಮಾಡಿದ್ರು. ಅತಿವೃಷ್ಟಿಯ ಸಂದರ್ಭದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ, ಪರಿಹಾರದ ನಿರೀಕ್ಷೆಯಲ್ಲಿದ್ದರು. ಆದರೆ ಒಂದು ಜವಾಬ್ದಾರಿಯುತ ರಾಜ್ಯ ಸರ್ಕಾರ ₹1 ಪರಿಹಾರವನ್ನು ಕೂಡ ಕೊಡಲಿಲ್ಲ. ಏನು ಹೇಳಿದ್ರು ಸಿದ್ದರಾಮಯ್ಯನವರು, ಕೃಷ್ಣ ಬೈರೇಗೌಡ ಏನು ಹೇಳಿದ್ರು? ಕೇಂದ್ರ ಸರ್ಕಾರಕ್ಕೆ ನಾವು ಕಾಯ್ತಾ ಇದ್ದೇವೆ ಅಂತೇಳಿ. ಏನು ರಾಜ್ಯ ಸರ್ಕಾರ ಏನು ಕತ್ತೆ ಕಾಯ್ತಾ ಇದೆ? ಹಾಗಾದರೆ ಇವತ್ತು ಕೂಡ ಕಬ್ಬು ಬೆಳೆಗಾರರಿಗೆ ತತ್ಕ್ಷಣ ಸ್ಪಂದನೆ ಮಾಡುವಂಥ ಕೆಲಸ ಮಾಡಲಿಲ್ಲ. ಕೇಂದ್ರ ಸರ್ಕಾರವನ್ನು ದೂರುವಂಥದ್ದು, ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪದೇ ಪದೇ ಕೇಂದ್ರ ಸರ್ಕಾರವನ್ನು ಏನು ದೂರುವಂಥ ಒಂದು ಚಾಳಿ ಏನು ಬೆಳೆಸ್ಕೊಂಡಿದ್ದಾರೆ, ಇದು ಕಾಂಗ್ರೆಸ್ನವ್ರಿಗೂ ಕೂಡ ಒಳ್ಳೇದಾಗಲ್ಲ, ರಾಜ್ಯಕ್ಕೂ ಕೂಡ ಒಳ್ಳೇದಾಗೋದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ದೆಹಲಿಯಲ್ಲಿ ರೈತರ ಚಳವಳಿ ಏನಾಯ್ತಲ್ಲ ಅದನ್ನ ಬಿಜೆಪಿ ಅವರು ನೆನಪಿಸ್ಕೊಳ್ಳಿ ಅಂತ. 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಬರದೇ ಹೋದಾಗ, 50 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸಕ್ಕರೆ ಖಾತೆ ಸಚಿವರು ಕೂಡ ಇಲ್ಲಿ ಬರದೇ ಹೋದಾಗ ನನಗನ್ನಿಸ್ತು ಎಲ್ಲೋ ಒಂದು ಕಡೆ ಒಂದು ಇಚ್ಛಾಶಕ್ತಿಯ ಕೊರತೆ ಈ ರಾಜ್ಯ ಸರ್ಕಾರಕ್ಕೆ ಕಾಡ್ತಾ ಇದೆ. ರೈತರ ಬಗ್ಗೆನೂ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ ಸರ್ಕಾರಕ್ಕೆ ಅಂಥೇಳಿ ನಾವು ತತ್ಕ್ಷಣ ಈ ಹೋರಾಟಕ್ಕೆ ಧುಮುಕಿರುವಂಥದ್ದು. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವ್ರ ಬಗ್ಗೆ ಗೌರವ ಇದೆ, ಅವ್ರು ಏನು ಹೇಳಿದ್ದಾರೆ, ಅವರು ಕೇಂದ್ರ ಸರ್ಕಾರಕ್ಕೆ ಏನು ಮಾಹಿತಿಯನ್ನು ಕೊಡಬೇಕು ಪ್ರಾಮಾಣಿಕವಾಗಿ ಮಾಡ್ತೇವೆ. ರಾಜ್ಯದ ಜವಾಬ್ದಾರಿಯುತ ಸಚಿವರಾಗಿ ಮುಖ್ಯಮಂತ್ರಿಗಳಿಗೆ ಮನವೊಲಿಸಿ ರೈತ ಮುಖಂಡರನ್ನ, ಮಾಲೀಕರನ್ನ ಕೂರಿಸಿ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸ ಅವರು ಕೂಡ ಮಾಡಲಿ. ಯಾಕಂದ್ರೆ ಅವರು ಕೂಡ ಶುಗರ್ ಫ್ಯಾಕ್ಟರಿ ಓನರ್ ಇದ್ದಾರೆ. ಕ್ಯಾಮರಾಮನ್ ಸದಾಶಿವ್ ಜೊತೆ ಸಹದೇವ್, ಮನೆ ಟಿವಿ9 ಬೆಳಗಾವಿ.